ನಾನು ಯಾವಾಗ ಹುಟ್ಟಿದೆ ಏನು ಅಂತ ನಮ್ಮ ಪೋಷಕರು ಆಮೇಲೆ ಹೇಳಿದ ಮೇಲೆ ನನಗೆ ಗೊತ್ತಾಯಿತು ನಾನು ಇಂಥ ತಾರೀಕಿಗೆ ಹುಟ್ಟಿದೆ ಅಂತ. ಆ ದಾಖಲೆ ಹೇಳ್ತದೆ 1935 ಸೆಪ್ಟೆಂಬರ್ 27ಕ್ಕೆ ಅಂತ. ನಾನೊಂದು ಅಮಾವಾಸ್ಯೆಗೆ ಹುಟ್ಟಿದ ಅಂತ ಹೇಳ್ತಾಯಿದ್ರು. ಜನ ಹೇಳ್ತಾರೆ ಅಮಾವಾಸ್ಯೆಗೆ ಹುಟ್ಟಿದರೆ ಅಶುಭ ಅಂತ. ನನಗೆ ಗೊತ್ತಿಲ್ಲ, ನನ್ನ ಪಾಲಿಗೆ ಕೆಲವು ಶುಭಾಶುಭಗಳು ನಡೆದಿದ್ದಾವೆ, ಎಲ್ಲರ ಜೀವನದಲ್ಲಿ ಉಂಟದು. ಆದರೆ ನಾನು ಹುಟ್ಟಿದ ಅಮಾವಾಸ್ಯೆಯಲ್ಲಿ ಸ್ವಲ್ಪ ಅಮೃತಗಳಿಗೆ ಇತ್ತಂತೆ, ಅದಕ್ಕೆ ನನಗೆ ಆ ಹೆಸರಂತೆ. ನೆತ್ತರ ಗುಣಗಣ ಬೇರೆ ಬೇರಿರಬಹುದು, ಒತ್ತುವ ಎದೆ ತಿದಿಯ ಗುಣ ಒಂದೇ ಅಲ್ಲವೇ. ಹತ್ತಾರು ಜಾತಿ ಮತಗಳ ಹುತ್ತಗಳ ಕಟ್ಟಿಕೊಂಡಿರಬಹುದು ನಾವು. ಹತ್ತಾರು ಜಾತಿ ಮತಗಳ ಹುತ್ತಗಳ ಕಟ್ಟಿಕೊಂಡಿರಬಹುದು ನಾವು. ಒಳಗೆ ಮಿಡಿಯುವ ಹೃದಯಕ್ಕೆ ಜಾತಿ ಸೂತಕ ಉಂಟೆ ಹೃದಯೇಶ ಸೋಮೇಶ. ನನ್ನ ಮನಸ್ಸು ತೆರೆದದ್ದು, ಕಣ್ಣು ತೆರೆದದ್ದು ಬಾಂಬೆಯಲ್ಲಿ. ನನಗೆ ಬುದ್ಧಿ ಬರುವಾಗ ನಾನು ಬಾಂಬೆಯಲ್ಲಿದ್ದೆ. ನನ್ನ ತಂದೆಯವರಿಗೆ ಬಾಂಬೆಯಲ್ಲಿ ಕೆಲಸ ಇತ್ತು. ಒಮ್ಮೆ ನಮ್ಮನ್ನು ಅಲ್ಲಿ ಕರೆಸಿದರು. ಆವಾಗ ಸ್ವಲ್ಪ ನನಗೆ ಮರಾಠಿ ಭಾಷೆಯು ಬರ್ತಿತ್ತು, ಆಮೇಲೆ ಅದು ಸಂಪೂರ್ಣ ಮರೆತು ಹೋಗಿದೆ. ನನಗೆ 5 ವರ್ಷ ಪ್ರಾಯ ಆಗುವಾಗ ಊರಿಗೆ ನಾವು ಬಂದೆವು, ಶಾಲೆಗೆ ಸೇರಬೇಕಿತ್ತು. ಇಲ್ಲಿ ಕೋಟೆಕಾರು ಮಾದರಿ ಶಾಲೆ ಅಂತ ಹೀಗೆ ರೂಢಿಯ ಭಾಷೆಯಲ್ಲಿ ಸ್ಟೆಲ್ಲಾ ಮೇರಿಸ್ ಶಾಲೆಗೆ ನಾನು ಸೇರಿದೆ. ಹೀಗೆ ಅಲ್ಲಿ 5ನೇ ಕ್ಲಾಸು ಅಲ್ಲಿ ಕಲಿತಾಗುವಾಗ ಪುಣ್ಯಕ್ಕೆ ಆನಂದಾಶ್ರಮ ಹೈಸ್ಕೂಲಿನ 6ನೇ ತರಗತಿ ಶುರುವಾಯಿತು. ಅಲ್ಲಿ ಆನಂದಾಶ್ರಮ ಶಾಲೆಗೆ ನಾನು ದಾಖಲಾದೆ. ಅದು ಪ್ರಾರಂಭವಾದ ವರ್ಷ 1946. ಆ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಹುಚ್ಚಾಟಿಕೆಯಲ್ಲಿ ಬರೆಯುವಂಥ ಬಾಲಿಶವಾದಂಥ ಈ ರಚನೆ ಮಾಡುವಂಥದ್ದು ಸ್ವಲ್ಪ ಮಟ್ಟಿಗೆ ಇತ್ತು. ಅದು 9ನೇ ಕ್ಲಾಸಿಗೆ ಬರುವಾಗ ಸ್ವಲ್ಪ ಹೆಚ್ಚು ಭಾಮಿನಿ ಷಟ್ಪದಿ ಎಲ್ಲ ಬರೀಲಿಕ್ಕೆ ಸಾಧ್ಯ ಆಯಿತು. ಮೊದಲ ಒಂದು ಕವನ ಚಿತ್ರಗುಪ್ತ ಅಂತ ಒಂದು ಪತ್ರಿಕೆ ಇತ್ತು ಹಿಂದೆ, ಅದರಲ್ಲಿ ಬಂದಾಗ ತುಂಬ ಒಂದು ಸಂಭ್ರಮ ಆಯಿತು ನನಗೆ. ಆ ದಿನಗಳಲ್ಲಿ ಕೂಡ ನನಗೆ ಓದುವ ಗೀಳು ಅದಿತ್ತು. ಓದು ಅಂದರೆ ನಿರ್ದಿಷ್ಟವಾಗಿ ಇಂಥದ್ದು ಅಂತಲ್ಲ, ಕೈಗೆ ಸಿಕ್ಕಿದ ಪುಸ್ತಕ. ಆ ಕಾಲದಲ್ಲಿ ಪತ್ತೆದಾರಿ ಕಾದಂಬರಿಗಳು ಇದೆಲ್ಲ ವಿಷಯ. ಎನ್ ನರಸಿಂಹಯ್ಯ ಅಂತ, ಬೀಪಾ ಕಾಳೆಯವರದು, ಗಳಗನಾಥರ ಇತಿಹಾಸದ ಪುಸ್ತಕಗಳು, ಇಂಥದ್ದೆಲ್ಲ ಓದುವ ಹವ್ಯಾಸ. ಸಂಜೆವರೆಗೆ ಮುಸ್ಸಂಜೆವರೆಗೂ ಓದುವುದು, ಆಮೇಲೆ ಚಿಮಣಿ ಎಣ್ಣೆ ಬೆಳಕಿನಲ್ಲಿ ಓದುವುದು. ಆವಾಗ ಕಾಲೇಜಿನಲ್ಲಿ ಕನ್ನಡ ಒಂದು ಬಿಟ್ಟು ಮತ್ತು ಯಾವುದರಲ್ಲಿ ನನಗೆ ಅಂಥ ಆಸಕ್ತಿ ಇಲ್ಲ. ಕನ್ನಡದಲ್ಲಿ ನಾನು ಆವಾಗಲೇ ಸ್ವಲ್ಪ ಚೆನ್ನಾಗಿ ಬರೆಯಬಲ್ಲೆ ಅಂತ ಅನ್ನಿಸಿತ್ತು ನನಗೆ. ನನ್ನ ಆನ್ಸರ್ ಪೇಪರು ಭಾಳ ನಮ್ಮ ಅಧ್ಯಾಪಕರುಗಳಿಗೆ ಭಾಳ ಹಿಡಿಸಿತ್ತು. ನನಗೆ ಕೈ ತುಂಬ ಅಂಕಗಳನ್ನು ಕೊಡ್ತಾಯಿದ್ರು. ಮೆಡ್ರಾಸ್ ಗೌರ್ಮೆಂಟ್ ಆವಾಗ ಪರೀಕ್ಷೆ ಎಲ್ಲ ಮದ್ರಾಸು ವಿಶ್ವವಿದ್ಯಾನಿಲಯ. BA ಕನ್ನಡದಲ್ಲಿ ನನಗೆ ಚಿನ್ನದ ಪದಕ ಕೂಡ ಬಂದಿತ್ತು. BA ಪಾಸಾದ ನಂತರ ಏನು ಮಾಡೋದು ಅಂತ ಒಂದು ಪ್ರಶ್ನೆ ಬಂತು. ಆವಾಗ ನಮ್ಮ ಗುರುಗಳಾಗಿದ್ದಂತಹ ಸೇಡಿಯಾಪ್ ಕೃಷ್ಣ ಭಟ್ರು ಅವರು ಸ್ವಲ್ಪ ಅನಾರೋಗ್ಯದಿಂದ ಇನ್ನೂ ಒಂದು 2-3 ವರ್ಷ ಸರ್ವಿಸ್ ಇತ್ತವರಿಗೆ. ಅವರು ನಿವೃತ್ತರಾದರು. ಅವರ ಟ್ಯೂಟರ್ ಪೋಸ್ಟು ಒಂದು ಸಹ ಅಧ್ಯಾಪಕ ಅಷ್ಟೇ. ಅದಕ್ಕೆ MA ಡಿಗ್ರಿ ಬೇಕಾಗಿರಲಿಲ್ಲ, ಈ ಸಾಮಾನ್ಯ ಡಿಗ್ರಿ ಸಾಕಿತ್ತು. ಹಾಗೆ ನನ್ನನ್ನು ತಗೊಂಡ್ರು. ನಾನು ಅಲ್ಪತೃಪ್ತ ಮೊದಲಿಂದು. ನಾನು ಅದರಲ್ಲಿಯೇ 7 ವರ್ಷ ಕಾಲಕ್ಷೇಪ ಮಾಡಿದೆ, ಗೊತ್ತಾಯ್ತಲ್ಲ. ಆಮೇಲೆ 1 ವರ್ಷ ಟ್ಯೂಟರ್ಶಿಪ್ಪು
ಎನ್ನುವಂಥದ್ದನ್ನೇ ಗೌರ್ಮೆಂಟು ನಿಷೇಧ ಅದು ಅಗತ್ಯ ಇಲ್ಲ ಅಂತ ಹೇಳಿದರು. ನಾನು ನಿರ್ಗತಿಕನಾದೆ. ಆ ಸಂದರ್ಭದಲ್ಲಿ ಸೈಂಟ್ ಫಿಲೋಮಿನಾ ಕಾಲೇಜಿನಲ್ಲಿ, ಅಂದರೆ ಆವಾಗ ಕನ್ನಡ MA ಇವರು ಸಿಕ್ಕುವುದು ಬಹಳ ವಿರಳವಾಗಿತ್ತು. ಹೀಗಾಗಿ ನಾನು 2 ವರ್ಷ ವಿದೌಟ್ MA ಡಿಗ್ರಿ ಸೈಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಟೀಚ್ ಮಾಡಿದ್ದೇನೆ. 2 ವರ್ಷ ಹಾಗೆ ನಿಭಾಯಿಸಿ ಮಧ್ಯದಲ್ಲಿ ಪ್ರೈವೇಟಾಗಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಖಾಸಗಿಯಾಗಿ ನಿಲ್ಲಬಹುದು ಅಂತ ಆಯಿತು. ಹಾಗೆಯೇ ಆ ಸಂದರ್ಭವನ್ನು ನಾನು ಉಪಯೋಗಿಸಿಕೊಂಡೆ. ಪುಣ್ಯಕ್ಕೆ ಪಾಸಾದೆ. ಅಲ್ಲಿ ಪಾಸಾದ್ದರಿಂದ ವಿವೇಕಾನಂದ ಕಾಲೇಜಿನಲ್ಲಿ ಕೆಲಸ ಖಾಲಿಯಾಯಿತು. ಅಲ್ಲಿ ನಾನು ಸೇರಿಕೊಂಡೆ. ಅಲ್ಲಿ ಸೇರಿ 26 ವರ್ಷ ಅಲ್ಲಿ ಅಧ್ಯಾಪಕನಾಗಿ ನಾನು ದುಡಿದೆ. ಸಾಹಿತ್ಯಿಕವಾಗಿ ಅನೇಕ ಪುಸ್ತಕಗಳು ಬಂದಂಥ ಒಂದು ಕಾಲಘಟ್ಟ ಅದು. ಆ ಕಾಲೇಜಿನಲ್ಲಿರುವಾಗ ಕೆಲವು ಸಾಹಿತ್ಯಕ್ಕೆ, ಯಕ್ಷಗಾನ ಕಲೆಗೆ ಸಂಬಂಧಿಸಿ, ನಾಟಕಕ್ಕೆ ಸಂಬಂಧಿಸಿ ಕೆಲವು ಕೆಲಸಗಳು ನನ್ನ ಮಿತಿಯಲ್ಲಿ ನಾನು ಮಾಡಿದ್ದು ಉಂಟು. ಸಾಹಿತ್ಯಕ್ಕೆ ಸಂಬಂಧಿಸಿ ನಮ್ಮಲ್ಲೊಂದು ಸಾಹಿತ್ಯ ಸಂಘ ಅಂತ ನಾವು ಮಾಡಿದೆವು. ನಾವೆಲ್ಲ ಸೇರಿ ವಿವೇಕರಂಜಿನಿ ಅಂತ ಒಂದು ನಾಟಕ ಸಂಸ್ಥೆಯನ್ನು ಕಟ್ಟಿ ಕೆಲವು ನಾಟಕಗಳನ್ನು ಆಡಿದ್ದೇವೆ. ನಮ್ಮ ಕಾಲೇಜಿನಲ್ಲಿ ಯಕ್ಷಗಾನಕ್ಕೆ ಸಂಬಂಧಿಸಿ ಒಳ್ಳೆಯ ಚಟುವಟಿಕೆಗಳು ನಡೆದಿವೆ. ನಾನು ಸೇರಿದ ವರ್ಷ ಸ್ವಲ್ಪ ಹೆಚ್ಚೇ ಅದು ಶುರುವಾಯಿತು. ನಮ್ಮಲ್ಲಿ ಅನೇಕ ಹುಡುಗರು ಇಲ್ಲಿ ಯಕ್ಷಗಾನಕ್ಕೆ ಪ್ರೋತ್ಸಾಹ ಉಂಟು ಅಂತಲೇ ಇಲ್ಲಿಗೆ ಬಂದು ಸೇರ್ತಾಯಿದ್ರು. ಅಮರಶಿಲ್ಪಿ ವೀರಕಲ್ಕೋಡ ಆ ಪ್ರಸಂಗದ ಆರಂಭದ ಭಾಗದಲ್ಲಿ ನಾನು ವಿಶ್ವರೂಪಾಚಾರ್ಯನ ಪಾತ್ರ ವಹಿಸ್ತಾ ಇದ್ದೆ. ಮುದ್ದಣ ಕವಿಯಿದ್ದ ಕುಮಾರ ವಿಜಯ ಭಾಳ ಪ್ರಸಿದ್ಧವಾದ ಪ್ರಸಂಗ ಆಡಿದಾಗ ನಾನು ದೂರ್ವಾಸನ ಪಾತ್ರವನ್ನು ವಹಿಸಿದೆ. ಇಲ್ಲಿ ಊರಿನಲ್ಲಿ ಕಲಾಂಗೋತ್ರಿಯಲ್ಲಿ 1-2 ಪಾತ್ರ ವಹಿಸಿದ್ದು ಉಂಟು. ನಾನು ವಿವೇಕಾನಂದ ಕಾಲೇಜಿನಲ್ಲಿದ್ದ ದಿನಗಳಲ್ಲಿ ಅನೇಕ ಕಡೆಗಳಿಗೆ ಸಭೆ ಸಮಾರಂಭಗಳಿಗೆ ಹೋಗೋದು ಒಂದು. ಆಮೇಲೆ ಫೀಲ್ಡ್ ವರ್ಕ್, ಕ್ಷೇತ್ರ ಕಾರ್ಯಗಳಿಗೆ ನನ್ನ ಆಸಕ್ತಿಯ ವಿಷಯಗಳು ಅದನ್ನು ಅರಸಿಕೊಂಡು ನನ್ನ ಕೆಲವು ಸ್ನೇಹಿತರನ್ನು ಅಥವಾ ಶಿಷ್ಯರನ್ನು ಕರ್ಕೊಂಡು ತುಂಬ ನನಗೆ ಅವರು ಸಹಕಾರ ಕೊಟ್ಟಿದ್ದಾರೆ, ನನ್ನ ವಿದ್ಯಾರ್ಥಿ ಬಂಧುಗಳು. ಹಾಗೆ ಅನೇಕ ವಿಷಯಗಳನ್ನು ಕಲೆ ಹಾಕುವುದು. ಸಣ್ಣ ಒಂದು ಟೇಪ್ ರೆಕಾರ್ಡರ್ ಇತ್ತು, ಅದರ ಆಧಾರದಿಂದ ಮತ್ತು ಹೇಳಿಕೆಯಿಂದ ಹೀಗೆ ಕಲೆ ಹಾಕುವುದರಲ್ಲಿ ನಾನು ತುಂಬ ಸಮಯವನ್ನು ಕಳೆದೆ. ನಿವೃತ್ತಿ ಆದ ನಂತರ ಒಂದು ಮನೆ ಕಟ್ಟಬೇಕು ಅಂತ ಆಲೋಚನೆ ಆವಾಗ ಬಂತು. ಅಂತೂ ನಮ್ಮ ಸಣ್ಣ ಜಾಗ ಇತ್ತು, ಈಗ ಅದೆಲ್ಲ ಹೋಯಿತು ಅಂತ ಇಟ್ಟುಕೊಳ್ಳಿ. ಅಲ್ಲಿ ಒಂದು ಮನೆಯನ್ನು ನನ್ನ ಕಲ್ಪನೆ ಪ್ರಕಾರವಾಗಿ ಕಟ್ಟಿಸುವಂಥ ಯೋಚನೆ ಮಾಡಿದೆ. 1994ರಲ್ಲಿ ಆ ಕೆಲಸ ಆಗಿ ಅದರ ಪ್ರವೇಶದ ಮರುದಿವಸ ಒಂದು ವಿನೂತನ ಕಾರ್ಯಕ್ರಮ ನಾನು ಮಾಡಿದೆ. ನನ್ನ ವಯೋವೃದ್ಧ ಅಧ್ಯಾಪಕರಲ್ಲಿ 3 ಇದ್ದರು. ಒಬ್ಬರು ಕಲ್ಮಾಡಿ ರಾಮರಾಯರು, ನಾನು ಆಗ ಹೇಳಿದೆ. ಹಿಂದಿ ಪಂಡಿತರು ಕೃಷ್ಣ ಭಟ್ರು, ಈಗಲೂ 90 ಚಿಲ್ಲರೆ ಪ್ರಾಯದಲ್ಲಿ ಈಗಲೂ ಇದ್ದಾರೆ. ಆಮೇಲೆ ಅಮ್ಮೆಂಬಳ ಶಂಕರನಾರಾಯಣ ನಾವಡರು. ಇವರನ್ನು ಸಪತ್ನೀಕರಾಗಿ ಒಂದು ಸನ್ಮಾನ ಮಾಡುವಂಥ ಒಂದು ಭಾಗ್ಯ ನನ್ನ ಪಾಲಿಗೆ ಬಂತು. ಯೂನಿವರ್ಸಿಟಿಯಲ್ಲಿ ನಮ್ಮ ಮಂಗಳಗಂಗೋತ್ರಿಯಲ್ಲಿ ನನ್ನ ಸ್ವಲ್ಪ ಪಾಲುದಾರಿಕೆ ಉಂಟು ಅಂತ ಹೇಳ್ಬೋದು. ಅಲ್ಲಿ ಆರಂಭದಲ್ಲಿ ನನ್ನನ್ನು ನಿವೃತ್ತಿಯಾದ ಮೇಲೆ ಡಾಕ್ಟರ್ ವಿವೇಕ್ ರೈಗಳು ಕೆಲವು ಕ್ಲಾಸ್ ತಗೊಳ್ಬೇಕು ಅಂತ ಹೇಳಿದರು. ಮುಖ್ಯವಾಗಿ ತುಳು ಭಾಷೆ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು ಮತ್ತು ಬೇರೆ ಕೆಲವು. ಆಯಿತು, ಸಂತೋಷ ಒಪ್ಪಿಕೊಂಡು ಮಾಡಿದೆ. 2-3 ವರ್ಷ ನಾನು ಮಾಡಿದೆ. ಆವಾಗ ಒಂದು ಯಕ್ಷಗಾನದ ಒಂದು ಮಾಹಿತಿ ಕೇಂದ್ರ ಸಣ್ಣ ಪ್ರಮಾಣದಲ್ಲಿ, ಅದೀಗ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಅಲ್ಲಿ ಯಕ್ಷಗಾನ ಸಂಬಂಧಪಟ್ಟಂತಹ ವಿಷಯಗಳ ಸಂಗ್ರಹ ಮತ್ತು ಯಕ್ಷಗಾನ ಕಲಾವಿದರ ಒಂದು ಮಾಹಿತಿ ಸಂಗ್ರಹ. ಅದಕ್ಕೆ ಒಬ್ಬಿಬ್ಬರು ಸಹಾಯಕರನ್ನು ತಗೊಂಡು ಕಲಾವಿದರಿಗೆ ಹೋಗಿ ಅವರ ಭಾವಚಿತ್ರ, ಅವರ ವ್ಯಕ್ತಿ ವಿವರ, ಬಯೋಡೇಟಾ ಎಲ್ಲ ಸಂಗ್ರಹಿಸಿ ಅದನ್ನೊಂದು ಅಕಾರಾದಿಯಲ್ಲಿ ಇಡುವಂಥ ಯೋಜನೆ ಎಲ್ಲ ಮಾಡಿದೆವು. 1991ರ ಸುಮಾರಿಗೆ, ಅದಕ್ಕಿಂತ ಮೊದಲು ಬಾಂಬೆ, ಮೆಡ್ರಾಸು, ಬೆಂಗಳೂರು ಇತ್ಯಾದಿ ನಗರಗಳಲ್ಲಿ ನಮ್ಮ ಕಾರ್ಯಕ್ರಮ ಆಗಿದೆ. ನನಗೆ ಸನ್ಮಾನಗಳು ಆಗಿವೆ. ಬಹರೇನ್ ಮತ್ತು ದುಬೈಯಲ್ಲಿ ಅಲ್ಲಿಯ ಕನ್ನಡ ಸಂಘ ಮತ್ತು ತುಳುಕೂಟ ಎರಡು ಕೂಡ ನನ್ನನ್ನು ಸನ್ಮಾನಿಸಿವೆ. ಸೇಕ್ರೆಡ್ ಹಾರ್ಟ್ ಕಾಲೇಜ್ ಅಂತ ಉಂಟು ಮಡಂತಿಯಾರು,
ಅವರು ಕರೆದು ಸನ್ಮಾನ ಮಾಡಿದ್ದಾರೆ. ಅವರು ನನಗೆ ಏನೂ ಸಂಬಂಧ ಇಲ್ಲ. ಹಾಗೆ ಒಂದು ಮದ್ರಸಾದವರು ಮುಸ್ಲಿಮರು ಅವರವರು ಮದ್ರಸಕ್ಕೆ ಕರೆದು ಸನ್ಮಾನ ಮಾಡಿದ್ದಾರೆ. ಅಂದರೆ ನನ್ನ ಸೆಕ್ಯುಲರ್ ಮನೋವೃತ್ತಿಗೆ ಅದು ಬಹುಶಃ ಹೊಂದುತ್ತದೆ ಅಂತ ಕಾಣ್ತದೆ. ಹಾಗಾಗಿ ಎಲ್ಲರ ಒಂದು ಪ್ರೀತಿಗೆ ವಿಶ್ವಾಸಕ್ಕೆ ನಾನು ಪಾತ್ರನಾಗಿ ಇಲ್ಲಿವರೆಗೆ ಬಂದಿದ್ದೇನೆ. ಇನ್ನೂ ಹೇಗೋ ಗೊತ್ತಿಲ್ಲ. ಅಂತೂ ಈ ಬದುಕಿನ ಆಧಾರದಿಂದ ಮುಂದೆ ಕೂಡ ಒಳ್ಳೆಯ ಅಭಿಪ್ರಾಯದಲ್ಲಿ ಜನಗಳು ನನ್ನನ್ನು ನೋಡಿಯಾರು ಅಂತ ನನಗೆ ಭಾಸವಾಗ್ತದೆ.